ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮಿಂದ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋಣ. ಈ ರೀತಿ ಫ್ರೂಟ್ ಸಲಾಡ್ಗೆ ಯಾವುದೇ ರೀತಿ ಹಣ್ಣಾದರೂ ಹಾಕ್ಕೊಬೋದು. ನಾನಿಲ್ಲಿ ಹಲಸಿನ ಹಣ್ಣು ಇರೋದ್ರಿಂದ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಅದೇ ರೀತಿ ಫ್ರೂಟ್ಸ್ ಆದರೂ ಹಾಕ್ಕೊಬೋದು, ಬೇರೆ ಬೇರೆ ಫ್ರೂಟ್ಸ್ ಆದರೂ ಮಿಕ್ಸ್ ಫ್ರೂಟ್ಸ್ ಆದರೂ ಮಾಡ್ಬೋದು. ನಾನಿಲ್ಲಿ ಒಂದೇ ರೀತಿ ಫ್ರೂಟ್ ಸಲಾಡ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ವಾ? ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ರೆಸಿಪಿ ಮಾಡಲು ಬೇಕಾದ ಸಾಮಗ್ರಿಗಳನ್ನೆಲ್ಲ ಮೊದಲು ಎತ್ತಿಟ್ಕೊಳ್ಳೋಣ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಲಸಿನಹಣ್ಣು, ಸ್ವಲ್ಪ ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸಿಟ್ಕೊಬೇಕಾಗುತ್ತೆ. 3ರಿಂದ 4 ಸ್ಪೂನ್ ಸಕ್ಕರೆ, 3 ಸ್ಪೂನ್ ಕಸ್ಟರ್ಡ್ ಪೌಡ್ರು, 1.5 ಲೋಟ ಹಾಲು. ಚಿಯಾ ಸೀಡ್ಸ್ನ ಒಂದು 20 ನಿಮಿಷ ನೀರಲ್ಲಿ ನೆನೆಸಿಡಬೇಕಾಗುತ್ತೆ. ಒಂದು 20 ನಿಮಿಷ ಆದರೆ ಚೆನ್ನಾಗಿ ನೆನ್ಕೊಳುತ್ತೆ. ಹಲಸಿನಹಣ್ಣು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಕಟ್ ಮಾಡ್ಕೊಬೇಕಾಗುತ್ತೆ. ಬಾದಾಮಿ, ಗೋಡಂಬಿ, ದ್ರಾಕ್ಷಿನೆಲ್ಲ ಸ್ವಲ್ಪ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡ ನಂತರ ಹಲಸಿನಹಣ್ಣು ಸಹಿತ ಬೀಜ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಡ್ರೈ ಫ್ರೂಟ್ಸು, ಹಲಸಿನಹಣ್ಣೆಲ್ಲ ಕಟ್ ಮಾಡ್ಕೊಂಡ ನಂತರ ಇದನ್ನೆಲ್ಲ ಒಂದು ಸೈಡ್ ಎತ್ತಿಟ್ಕೊಂಡು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಹಾಲು ಹಾಕ್ಕೊಂಡು ಬಿಸಿ ಮಾಡ್ಕೊಬೇಕಾಗುತ್ತೆ. ದೊಡ್ಡ ಗ್ಲಾಸಲ್ಲಿ ಹಾಲು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಬಿಸಿ ಮಾಡ್ಕೊಬೇಕಾಗುತ್ತೆ. ಹಾಲು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾವು ಮತ್ತೆ ಕಸ್ಟರ್ಡ್ ಪೌಡರ್ ಹಾಕಿದಾಗಲೂ ಗಟ್ಟಿ ಆಗುತ್ತೆ. ಅದರಿಂದ ಅರ್ಧ ಗ್ಲಾಸ್ ನೀರು ಹಾಕಿ ಕುದಿಸ್ಕೊಬೇಕು. ಹಾಲನ್ನ ಕುದಿಯೋಕ್ಕಿಟ್ಟಾಗಲೇ ಸಕ್ಕರೆ ಹಾಕ್ಕೊಬೋದು. ಸಕ್ಕರೆನ ಟೇಸ್ಟಿಗೆ ತಕ್ಕನಾಗಿ ಹಾಕ್ಕೊಬೇಕಾಗುತ್ತೆ. ಹಲಸಿನಹಣ್ಣಲ್ಲೂ ಸ್ವಲ್ಪ ಸ್ವೀಟ್ ಇರುತ್ತೆ, ಡ್ರೈ ಫ್ರೂಟ್ಸಲ್ಲಿ ಎಲ್ಲ ಸ್ವೀಟ್ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಕಸ್ಟರ್ಡ್ ಪೌಡ್ರನ್ನ ಹಾಗೆ ಹಾಕಿದ್ರೆ ಗಂಟಾಗುತ್ತೆ. ಅದರಿಂದ ನಾವು ಮತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಇಟ್ಕೊಂಡಿದ್ವಲ್ಲ, ತಣ್ಣಗಿರೋ ಹಾಲು, ಅದು ಕಾಯಿಸಿ ಆರಿಸಿರೋ ಹಾಲು, ಅದನ್ನು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಕುದೀತಾ ಇರೋ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕಸ್ಟರ್ಡ್ ಪೌಡ್ರಿಗೆ ಹಾಲು ಹಾಕ್ಕೊಂಡು ಈ ರೀತಿ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಗಂಟಿಲ್ದಂಗೆ ಮಿಕ್ಸ್ ಮಾಡಿದ ನಂತರ ಕುದಿಯೋಕ್ಕಿಟ್ಟಿರೋ ಹಾಲಿಗೆ ಹಾಕಿ ತಿರುಗಿಸ್ತಾ ಕುದಿಸ್ಕೊಬೇಕು. ಹಾಗೆ ಬಿಟ್ಟರೆ ಅಲ್ಲೂ ಕೂಡ ಗಟ್ಟಿಯಾಗಿ ಗಂಟಾಗುತ್ತೆ. ಅದರಿಂದ ತಿರುಗಿಸ್ತಾ ಕುದಿಸ್ಕೊಬೇಕಾಗುತ್ತೆ. ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಬೇಗ ಗಟ್ಟಿಯಾಗುತ್ತೆ. ಹಾಗೆ ಮಿಕ್ಸ್ ಮಾಡ್ತಾ ಕುದಿಸ್ಕೊಬೇಕು. ಜಾಸ್ತಿ ಗಟ್ಟಿಗೆ ಆದರೆ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿ ಇರಬೇಕು. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ.
ಇನ್ನೂ ಸ್ವಲ್ಪ ಹೊತ್ತು ಹಾಗೆ ತಿರುಗಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ. ಅದರಿಂದ ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ತಣ್ಣಗಾಕಿಡಬೇಕು. 1/4 ಗಂಟೆ ಆದರೆ ತಣ್ಣಗಾಗಿರುತ್ತೆ. ನಂತರ ಪ್ಲೇಟ್ ಓಪನ್ ಮಾಡಿ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನಹಣ್ಣು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ನಾವು ನೆನೆಸಿ ಇಟ್ಕೊಂಡಿರೋ ಚಿಯಾ ಸೀಡ್ಸ್ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚಿಯಾ ಸೀಡ್ಸ್ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚಿಯಾ ಸೀಡ್ಸು, ಹಲಸಿನಹಣ್ಣು ಎಲ್ಲ. ಅದೆಲ್ಲ ಮಿಕ್ಸ್ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ತಿನ್ನುವಾಗ ಮಧ್ಯೆ ಮಧ್ಯೆ ಹಲಸಿನಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಸಿಗೋದ್ರಿಂದ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ.